ನೀಟ್ ಅಕ್ರಮ ಪ್ರಕರಣದ ವಿಚಾರಣೆಗೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸಿ ದೆಹಲಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಇಲ್ಲಿ ರೋಸ್ ಅವೆನ್ಯೂ ಕಾಂಪ್ಲೆಕ್ಸ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಆಗ್ತಾ ಇದೆ. ಈ ಒಂದು ಕಾಂಪ್ಲೆಕ್ಸ್ನಲ್ಲಿಯೇ ಕೋರ್ಟ್ ಸ್ಥಾಪನೆ ಆಗುತ್ತೆ. ಈ ಕೋರ್ಟ್ಗೆ ನ್ಯಾಯಮೂರ್ತಿ ಅನೂಪ್ ಗ್ರೋವರ್ ಬಾಳಿಗ ನೇಮಕವಾಗಿದ್ದಾರೆ. ಸಿಜೆಪಿ ಸಂಸತ್ ಚಲೋ ವೇಳೆ ಹಿಂಸಾಚಾರ ಪ್ರಕರಣ ಎನ್ಐಎ ತನಿಖೆಗೆ ಕೋರಿ ಸಲ್ಲಿಸಿದಂಥ ಅರ್ಜಿ ಇದು. ಅದರ ವಿಚಾರಣೆ ಆಗುತ್ತೆ. ಇಂಟರ್ನೆಟ್ ಸೇವೆ ಸ್ಥಗಿತದ ಬಗ್ಗೆ ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿ ನೋಡಿ. ಇಲ್ಲಿ ಏನಾಗಿದೆ, ಒಂದು ಕಡೆ ಇಂಟರ್ನೆಟ್ ಯಾಕೆ ಸ್ಥಾಪನೆ ಮಾಡಿದ್ರು ಅಂತ, ಇಂಟರ್ನೆಟ್ ಸೇವೆ ಯಾಕೆ ಸ್ಟಾಪ್ ಮಾಡಿದ್ರು ಅಂತ ಒಂದು, ಇನ್ನೊಂದು ಕಡೆ ಹಿಂಸಾಚಾರ ಯಾಕಾಯಿತು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಒಂದು ಅರ್ಜಿ ಇತ್ತಲ್ಲ. ಎರಡು ಅರ್ಜಿಗಳ ವಿಚಾರಣೆನ ಹೈಕೋರ್ಟ್ ಮಾಡಲಿದೆ. ಸೊ ಹೈಕೋರ್ಟ್ ಎರಡು ಅರ್ಜಿಗಳ ವಿಚಾರಣೆ ಮಾಡ್ತೀನಿ ಅಂತೇಳಿ ಒಂದು ಕಡೆ ಒಪ್ಕೊಂಡಿದೆ ಕೂಡ. अगर जितेंद्र जी ਅਸੀਂ ਸਰਕਾਰ ਨੂੰ ਕਹਿਣਾ ਚਾਹੁੰਦੇ ਹਾਂ ਕਿ ਜਿਹੜਾ ਤੁਸੀਂ ਆਹ ਹਾਲ ਕੀਤਾ, ਜਿਹੜਾ ਹਾਲ ਕੀਤਾ ਉਰੇ ਦਿੱਲੀ ਦੇ ਉੱਤੇ ਜੰਤਰ ਮੰਤਰ ਦੇ ਉੱਤੇ 20 ਤਰੀਕ ਨੂੰ, ਇਹ ਨਹੀਂ ਹੋਣਾ ਚਾਹੀਦਾ। ਇਹ ਕੋਈ ਗੱਲ ਹੈ, ਇਹਨਾਂ ਨੂੰ ਬਹਿ ਕੇ ਨਿਪਟੋ, ਬਹਿ ਕੇ ਗੱਲ ਕਰੋ। ਪਰ ਆਹ ਤਾਂ ਨਹੀਂ ਤੁਸੀਂ ਮਤਲਬ ਸੱਪਣੀ ਤੋਂ ਵੀ ਗੱਲ ਟਪਾ ਦਿੱਤੀ, ਬੱਚਿਆਂ ਨੂੰ ਖਾਂਦੀ ਹੈ ਜਿਹੜੀ ਸੱਪਣੀ।